ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಮತ್ತೆ ವೆಲ್ಕಮ್ ಮಾಡ್ತೀನಿ ಒಂದು ಹೊಸ ಫ್ರೆಶ್ ಡೇದಾಗ. ಆ್ಯಕ್ಚುಲಿ ನಾವು ನಿನ್ನೆ ಒಂದೂವರೆಗೆ ಏನು ಮಾಡಿದ್ವಿ, ಇಲ್ಲಿ ಸೋಮನಾಥ್ ಜ್ಯೋತಿರ್ಲಿಂಗಿಗೆ ಬಂದ್ವಿ. 1:02 ಆಗಿತ್ತು. ಅಲ್ಲೆಲ್ಲ ಆ್ಯಕ್ಚುಲಿ ದೀವ್ ದಮನ್ ಹೋಗಿದ್ವಿ. ಬೀಚ್ನಾಗ ನಮ್ಮ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು, ಏನೂ ಮಾಡೋಕ್ಕಾಗಿಲ್ಲ. ಸೊ ಬಂದು ರೂಮ್ ಹಿಡಿದಿದ್ವಿ. ಎಲ್ಲ ಫ್ರೆಶ್ ಆಗತ್ತಾರಲ್ಲ, ನಾನಾಯ್ತು ಜಸ್ಟ್ ಎಲ್ಲರೂ ಫ್ರೆಶ್ ಆದಮೇಲೆ ಈಗ ರೆಡಿಯಾಗಿ ಸೋಮನಾಥೇಶ್ವರ ಜ್ಯೋತಿರ್ಲಿಂಗ ದರ್ಶನ ತೊಗೊಳಕ್ಕೆ ಹೋಗ್ತೀವಿ. ಒಳಗೆ ಬಿಟ್ಟರು ಮೊಬೈಲ್ ಆಬ್ವಿಯಸ್ಲಿ ಬಿಡಲ್ಲ, ಬಿಟ್ಟರು ಅಂದ್ರೆ ನಿಮಗೂ ನಾ ಏನಾದರೂ ದರ್ಶನ ಮಾಡಿಸಿರ್ತೀನಿ. ಇಲ್ಲಪ್ಪ ಅಂದ್ರೆ ನಿಮ್ಗೆ ದರ್ಶನ ಎಕ್ಸ್ಪೀರಿಯನ್ಸ್ ಹೆಂಗಾಯ್ತು ಅಂತ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಸೊ ಇಲ್ಲಿ ತನಕ ಟ್ರಿಪ್ ಸೋ ಫಾರ್ ಸೋ ಗುಡ್. ಮಸ್ತ್ ಮಜಾ ಹೊಂಟದ. ಎಲ್ಲರೂ ಮಜಾ ಮಾಡ್ತೀವಿ. ಆಲ್ರೆಡಿ ನಾವು 3 days ಆಯ್ತು, 3 days or 4 days ಅಷ್ಟು ಆಯಿತು. ಎಲ್ಲನೂ ಸೋ ಫಾರ್ ಸೋ ಗುಡ್. ಮಸ್ತ್ ಮಜಾ ಹೊಂಟದ. ಆಯಿತು. ಆದ್ಮೇಲೆ ನೆಕ್ಸ್ಟ್ ನಾಗನಾಥ್ ಮತ್ತು ಇನ್ನೊಂದು ದ್ವಾರಕಾ ಉಳಿತು. ಅದಿಷ್ಟು ನೋಡಿ ಹಂಗೆ ಆಲ್ಮೋಸ್ಟ್ ಇವತ್ತು ನೈಟೇ ಬಿಡಬೇಕು ಅಥವಾ ನಾಳೆ ಮಾರ್ನಿಂಗ್ ಇಲ್ಲಿಂದ ಡಿಪಾರ್ಟ್ ಆಗ್ಬೇಕಂತ ಪ್ಲ್ಯಾನ್ ಅದ. ಸೊ ಲೆಟ್ಸ್ ಸಿ ಏನಾಗ್ತದೆ ನೋಡಮ್ಮಿ. ಬರ್ರಿ, ಅದು ಈಗ ಎಲ್ಲರೂ ರೆಡಿ ಆಗತ್ತಾರ. ಎಲ್ಲ ರೆಡಿ ಆದಮೇಲೆ ಏನದ ದರ್ಶನ ತೊಗೊಳ. ಗೈಸ್ ಎಲ್ಲರೂ ರೆಡಿ ಆಗಿ ಕುಂತಾರ. ಗಣೇಶ್ ನೋಡ್ರಿ ಹೆಂಗೆ ಕುಂತಾಗ ಬಾವುಬೇಕು ಕುಂತ. ಇಲ್ಲಿಂದ ಏನದ ಲೆಫ್ಟ್ ಸೈಡಿಗೆ ಗುಡಿಗೆ ಹೊಂಟಿವಿ. ಆ್ಯಕ್ಚುಲಿ ಸೋಮನಾಥ್ ಟೆಂಪಲ್ಗೆ ನಾಷ್ಟ ಮಾಡ್ತೀರಿ ದರ್ಶನ ಗುರುಗಳೇ 3 ಗಂಟೆ 4 ಗಂಟೆ ಇದೆ ನೋಡಿ. ಸೋಮನಾಥೇಶ್ವರ ಜ್ಯೋತಿರ್ಲಿಂಗ ಎಂಟ್ರಿ ಗೇಟ್. ಸಂಡೇ ಅದ, ಜಾಸ್ತಿ ರಶ್ ಇದ್ರೆ ಇರ್ಬೋದು. ಸಂಡೇ ಅಲ್ಲ, ಸ್ಯಾಟರ್ಡೆ. ಜ್ಯೂಸ್ ಅಂಗಡಿ ಎಳ್ನೀರು ಕೂಡ ಕುಡಿಬೋದು. ಹಂಗೇನಿಲ್ಲ, ಎಲ್ಲ ಬಂದವು. ಪಾರ್ಕಿಂಗ್ ಫೆಸಿಲಿಟಿ ಎಲ್ಲ ಅದ ಅಂತ ಬೋರ್ಡ್ ಹಾಕ್ಯಾರ ನೋಡು. ಇಲ್ಲೇ ಪಾರ್ಕಿಂಗ್ ಫೆಸಿಲಿಟಿ ಅದ ಒಳಗಿಲ್ಲ ಪಾರ್ಕಿಂಗ್. ಗೈಸ್ ಜಸ್ಟ್ ಈಗ ಪಾರ್ಕಿಂಗ್ ಮಾಡಿವಿ. ಕಾರ್ ಪಾರ್ಕ್ ಮಾಡಿ ಟೆಂಪಲ್ ಕಡೆ ಹೊಂಟಿವಿ. ಎಲ್ಲ 4 ಜನ ಹೊಂಟಿವಿ. ಮಿನಿಮಮ್ ಆದಷ್ಟು ಬೇಗ ಏನಾದ್ರು ನಾವು ಟಿಫನ್ ಮಾಡಿ ಹೋದ್ರೆ ಸ್ಟೇಬಲ್ ಆಗಿ ನಾವು ಏನಾದ್ರು ಕ್ಯೂ ನಿಂದಿರ್ಬೋದು. 3 ತಾಸು ತನಕ ದರ್ಶನ, ಮಿನಿಮಮ್ 3 hours ಬೇಕಂತ. ನೆಕ್ಸ್ಟ್ ಎಪಿಸೋಡ್ ಏನದ ಮುಂದೆ ಏನು ದರ್ಶನ ಆದ್ಮೇಲೆ ಏನಾದ್ರು ಒಳಗೆ ಎಲ್ಲ ಹಿಸ್ಟ್ರಿ ಕೇಳ್ಕೊಂಡು ನಿಮಗೆಲ್ಲ ಹೇಳ್ಬಿಡ್ತೀವಿ. ಈಗ ಒಂದು ಸ್ವಲ್ಪ ಮಂದಿ ಲುಂಗಿ ಹಾಕೊಂಡು ನೋಡಿದಾರೆ ನಮ್ಮ ದೋಸ್ತರು. ಎಲ್ಲ ನಾರ್ಮಲ್ ಈಶ್ವರ ಹಾಕೊಂಡು ನೋಡಿದ್ವಿ. ನೋಡೋಣ ದರ್ಶನ ಹೆಂಗೆ ಆಗ್ತದೆ ಹೆಂಗಿಲ್ಲ ಅಂತೇಳಿ. ಆರಾಮರ, ಬಟ್ ಬಿಸಿಲು ಭಾಳ ಅದ. ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್. ನೋಡ್ರಿ ಎಷ್ಟು ರಶ್ ಅದ. ವೀಕೆಂಡ್ ಬಂದೀವಿ, ಫುಲ್ ರಶ್ ಅದ. ಭಾಳ ಇನ್ನೂ ಎಷ್ಟೆಷ್ಟು ಅದ ಇದನ್ನು ನೋಡಬೇಕು. क्या बसो ಜಸ್ಟ್ ದರ್ಶನ ಮುಗಿಸ್ಕೊಂಡು ಬಂದಿವಿ. ದರ್ಶನ ಮಾತ್ರ ಭಾರಿ ಆಯಿತು. ಸ್ವಲ್ಪ ಇವತ್ತು ಸ್ವಲ್ಪ ರಶ್ ಅದ. ಇವತ್ತು ಒಳ್ಳೆ ಗುಡಿ, ಒಳ್ಳೆ ದೇವಸ್ಥಾನ. ಇದು ಏನದ ಮೊಹಮ್ಮದ್ ಗಜ್ನಿ ಆ್ಯಂಡ್ ಮೊಹಮ್ಮದ್ ಗೋರಿ 17 ಬಾರಿ ಇದ್ರ ಮೇಲೆ ಏನದ ಅಟ್ಯಾಕ್ ಮಾಡ್ಯಾರ. ಅಂದ್ರೂ ಇದು ಏನದ ನಮ್ದು ಹಿಂದೂ ದೇವಸ್ಥಾನ ಅಲ್ಲ. ಎಷ್ಟು ದಂಗೆ ಮಾಡ್ತಾರೆ, ಎಷ್ಟು ಇದು ಮಾಡ್ತಾರಲ್ಲ, ಉಲ್ಟಾ ನಮ್ದು ಹೆಚ್ಚಿಗೆ ಬೆಳೀತದೆ, ಕಡಿಮೆ ಆಗಲ್ಲ. ಹೌದು. ಇದು ಏನದ ರೀಸೆಂಟ್ಲಿ 1950 ರಿನಿವೇಷನ್ ಆಗ್ಯದ. ಆ್ಯಂಡ್ ರಾಜ್ ಸಂಭಾಜಿ ಭೋಸ್ಲೆ ಅನ್ನೋದ್ರ ಇದರ ಲೋಕಲ್ ಪಟೇಲ್ಸ್ ಎಲ್ಲ ಕಲ್ತೇನದ ದೊಡ್ಡ ಗುಡಿ ಏನದ ಇಂಥ ಸ್ಥಾಪನೆ ಮಾಡ್ಲಿಕ್ಕೆ ಎಲ್ಲರೂ ಹೆಲ್ಪ್ ಮಾಡ್ಯಾರ, ಸಪೋರ್ಟ್ ಮಾಡ್ಯಾರ. ದರ್ಶನ ಮಾತ್ರ ಭಾರಿ ಆಯಿತು. ಬಿಸಿಲು ಭಾಳ ಅದ. ನಾವು ಚಪ್ಪಲ್ ಇಲ್ಲೇ ಬಿಟ್ಟು ಹೋಗಿದ್ದೀವಿ. ನಾವು ಒಳಗಿನ ಪೂರ ಕಾಲು ಸುಟ್ಕೊಂಡು ಬಂದೀವಿ. ಎಲ್ಲನೂ ಓಕೆ, ಮಸ್ತ್ ಆಯ್ತು. ದರ್ಶನ ಭಾರಿ ಆಯಿತು. ಕಂಪಲ್ಸರಿ ಯಾರೇ ಒಳಗೆ ಹೊಂಟಿದ್ರೆ ಸಾಂಗ್ಸ್ ಹಾಕೊಂಡು ಹೋಗ್ರಿ. ಬಿಸಿಲು ಭಾಳ ಅದ. ಆ್ಯಕ್ಚುಲಿ ಯೂಶ್ವಲಿ ಇಷ್ಟು ಇರೋಂಗಿಲ್ಲ. ಇವತ್ತೆಲ್ಲ ವೀಕೆಂಡ್ ಅದ, ಹೋಳಿ ಹುಣ್ಣಿ ಸುಟ್ಟಿ ಅವಲ್ಲ, ಎಲ್ಲರೂ ಬಂದಾರ. ಸೊ ಇಲ್ಲೇನೋ ಶಾಪಿಂಗ್ ಮಾಡತ್ತಾರಂತ ಅಲ್ಲೇ ಹೋಗೊಂಬರ್ರಿ. ಹೌದು,
ಗೈಸ್ ಜಸ್ಟ್ ಏನದ ಎಲ್ಲ ಸೋಮನಾಥ್ ದರ್ಶನ ಮುಗಿಸ್ಕೊಂಡ್ ಬಂದಿವಿ. ಈಗ ಲೋಕಲ್ ಸೈಟ್ ಸೀಯಿಂಗ್ ಹೊಂಟಿವಿ. ಏನಪ್ಪಾ ಅಂದ್ರೆ ಒಂದು ಟಮ್ ಮುಗಿಸಿವಿ ಅಣ್ಣ. आपका नाम क्या है? कृष्णा. कृष्णा भाई ने हमें ನಮಗೆ ಈಗ ಅಂತ ಈಗ ಇವೆಲ್ಲ ತೋರಿಸ್ತೀನಿ ಅಂತ ಹೇಳೋಣ. ಇವು 8 ಪ್ಲೇಸ್ ಅವ ಪ್ಲಸ್ ಒಂದು ಅವನ ಕಡೆ ಒಂದು 3-4 ಬೇರೆ ಬೇರೆ ತೋರಿಸ್ತಾನೆ. ರಾಮ ಮಂದಿರ, ಪಂಚ ಪಾಂಡವ ಗುಫಾ. ಸೊ ಎಲ್ಲ ತೋರಿಸ್ತೀನಿ ಅಂದನ. ಸೊ ಈ ಒಂದು 600 ರೂಪಾಯಿಗೆ ಅಟನ ಮುಗಿಸಿವಿ 6 ಜನ. ಹೋಗಿ ಒಂದು 2 ತಾಸು ತಿರ್ಗಾಡ್ಕೊಂಡು ಎಲ್ಲ ನೋಡ್ಕೊಂಡು ಬರ್ತೀವಿ. ಯಾವ್ಯಾವ ಪ್ಲೇಸಸ್ ನೋಡ್ತೀವಿ ಅದನ್ನ ನಿಮಗೇನು ತೋರಿಸ್ತೀವಿ. ಮತ್ತೊಂದು ಅನ್ಲಿಮಿಟೆಡ್ ಗುಜರಾತಿ ಥಾಲಿ ತಿನ್ನಿಸ್ತೀನಿ ಅಂದ ಅಣ್ಣ, ಅದನ್ನು ತಿನ್ನೋದು. 19 ವರ್ಷಕ್ಕೆ ಕೆಲಸ ಕಲ್ತಾನ ಇದು ಆಟೋ ಓಡಿಸೋದು. 19 ವರ್ಷಕ್ಕೆ ದುಡಿಲತ್ತಾನ. ಮತ್ತೆ ಫಿಶ್ ಮಾರೋದು ಫ್ಯಾಕ್ಟ್ರಿ 3 ವರ್ಷ ಕೆಲಸ ಮಾಡೋದಂತ ಅಂದ್ರ ಪಾಪ ಅಂದ್ರೇನು ಸಣ್ಣ ವಯಸ್ಸದಾಗೆ ಒಂದು ಮನಿ ಜವಾಬ್ದಾರಿ ತೊಗೊಳೋಣ. ಕೃಷ್ಣ ಸೊ ದೇಸಿ ಕಿಚನ್ ಅಂತದ. ಇಲ್ಲಿ ಯಾರೇ ನೀವು ಇದು ಸೋಮನಾಥ್ ಬಂದ್ರೆ ಇದಕ್ಕೆ ಇದೇನಂತಾರ ನಯನ ಬರೋದ್, ಸಂಜಯ್ ಬರೋದ್, ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ, ಊಟ ಮಾಡ್ರಿ. ಚಲೋ ಅದ. ನಾವು ಟ್ರೈ ಮಾಡೀವಿ, ನೀವು ಟ್ರೈ ಮಾಡಿ. ಇವತ್ತಿಂದೆಲ್ಲ ದರ್ಶನ್ ಎಕ್ಸ್ಪೀರಿಯನ್ಸ್ ಹೆಂಗಾಯ್ತು ಅಂತ ನಮ್ಮ ಸುನಿಲ್ ಅವ್ರ ಬಾಯಿನ ಕೇಳೋಣ. ಸುನಿಲ್ ಅವರೇ, ದರ್ಶನ ಹೆಂಗಾಯ್ತಪ್ಪ ಇವತ್ತು? ಎಲ್ಲರಿಗೂ ನಮಸ್ಕಾರ. ನಮ್ಮ ಕಡೆಯಿಂದ ನಮ್ದು ದರ್ಶನ ಎಲ್ಲ ಚೆನ್ನಾಗೈತೆ. ನಾವು ತಪ್ಪೇನ್ ಮಾಡಿದ್ರೆ ಸ್ವಲ್ಪ ಬಿಫೋರ್ ನಾವು ಮಾಡ್ಕೊಂಡ್ ಬರ್ಬೇಕಿತ್ತು, ಲೆಫ್ಟಿಗೆ ತಗೋಬೇಕು. ಸ್ವಲ್ಪ ಮುಂದೋಗಿ ಲೆಫ್ಟಿಗೆ ತಗೊಂಡ್ ಬಂದಿದ್ದ ಸಲಕ್ಕೆ ನಮಗೆ ಇಲ್ಲಿ ಪಾರ್ಕಿಂಗ್ ಫಾಸ್ಟಾಗಿ 50 ರೂಪೀಸ್ ಚಾರ್ಜ್ ಮಾಡಿದ್ರು. ಬಟ್ ಆದ್ರೂ ಏನ್ ಮಾಡಿದೆವು, ಪಾರ್ಕಿಂಗ್ ಜಾಗದ ಹಚ್ಚಿಲ್ಲ, ಔಟ್ ಸೈಡ್ ಹಚ್ಚಿವಿ. ಅದೊಂದು ಆಗ್ಯದ. ಅದು ಸ್ವಲ್ಪ ಮಿಸ್ಟೇಕ್, ರೋಡ್ ಮ್ಯಾಪ್ ಮಿಸ್ಟೇಕ್ ಆಗಿರೋ ಸಲಕ್ಕೆ ಅದೊಂದು ಆಯ್ತು. ಇಲ್ಲೆಲ್ಲ ಬಂದು ಕಾರ್ಗಿರ್ ಪಾರ್ಕಿಂಗ್ ಮಾಡ್ಕೊಂಡು ಸ್ಟ್ರೇಟ್ ಆಗಿ ಹೋಗಿ ಫಸ್ಟ್ ಮೊಬೈಲ್ ತಗೊಂಡ್ಬಿಡ್ತಾರೆ. ಮೊಬೈಲ್ ಅಂತೂ ಅಲೋ ಮಾಡಲ್ಲ. ಮೊಬೈಲ್ ಎಲ್ಲ ಲಾಕರ್ ರೂಮ್ದಾಗ ಇಟ್ಟು ಚಪ್ಪಲ್ ಬಿಟ್ಟು ಹೋಗಿ ದರ್ಶನ ಮಾಡಿದೆವು. ಒಂದು ಹಾಫ್ ಆನ್ ಅವರ್ನಾಗ ದರ್ಶನ ಆಯ್ತು. ದರ್ಶನ ಮಾತ್ರ ಫಸ್ಟ್ ಕ್ಲಾಸ್ ಆಯ್ತು. ಏನು ಯಾವುದೇ ಥರದ್ದು ತೊಂದರೆ ಆಗಲಿಲ್ಲ, ರಶ್ ಏನು ಇರಲಿಲ್ಲ. ಒಂದು ಹಾಫ್ ಆನ್ ಅವರಲ್ಲಿ ದರ್ಶನ ಆಯಿತು. ನಾವು ನಮ್ದು ಅದೃಷ್ಟ ಏನಪ್ಪ ಅಂತಂದ್ರೆ ನಾವು ಎಕ್ಸಾಕ್ಟಾಗಿ ಹೋಗ್ಲತ್ತಿದ್ದು ಮಂಗಳಾರತಿ ನಡೆದಿತ್ತು. ಕರೆಕ್ಟಾಗಿ ದರ್ಶನ ಮಾಡಿದೆವು. ಪೂಜಾನು ಚೆನ್ನಾಗಿ ಮಾಡಿದರು. ದರ್ಶನ ಮುಗಿಸ್ಕೊಂಡು ಔಟ್ ಸೈಡ್ ಬಂದು ಎಲ್ಲ ಬೀಚ್ ಗೀಚ್ ಎಲ್ಲ ನೋಡಿದೆ. ಔರಂಗಜೇಬ್ ಎಲ್ಲ ದಾಳಿ ಮಾಡಿದ್ದು. ಮೊಹಮ್ಮದ್ ಗಜನಿ ದಾಳಿ ಮಾಡಿದ್ದು ಅದೆಲ್ಲ ಸ್ವಲ್ಪ ಡಿಸ್ಕಷನ್ ಆಯಿತು. ಕಿತ್ನಾ ಲೂಟಾತ ಹಾಂ ಸೊ ಅದೆಲ್ಲ ಡಿಸ್ಕಸ್ ಮಾಡಿತು. ಹೆಂಗೆ ಎಷ್ಟು ಸಲ ಇದಾಯ್ತು ಅದೆಲ್ಲ ಡಿಸ್ಕಷನ್ ಆಯಿತು. ಅದಾದ್ಮೇಲೆ ಹೊರಗೆ ಬಂದಮೇಲೆ ಇಲ್ಲಿ ಒಬ್ಬ ಕಾರ್ ಪಾರ್ಕಿಂಗ್ ಮಾಡೋ ಟೈಮಿಗೆ ಸುನಿಲ್ ಸಿಕ್ಕಿನು, ಕೃಷ್ಣ ಸಿಕ್ಕಿನು. ಕೃಷ್ಣಾಗ ನಂಬರ್ ತೊಗೊಂಡು ಹೋಗಿದ್ದೆವು. ಇನ್ನೊಂದೇನಪ್ಪ ಅಂದ್ರೆ ನಿಮ್ಗೆ ಹೇಳ್ಬೇಕಪ್ಪ ಅಂತ, ಕಮಲಾಪುರದಾಗ ಪಾಪಡ ಮರನ್ ಸಿಕ್ಕಿವಿ ನಮ್ಮ ಇಲ್ಲಿ ಇದ್ರಾಗ. ಒಂದು ನಂಬರ್ ತೊಗೊಂಡಿವಿ, ಅವನಿಗೂ ಮಾತಾಡ್ತೀವಿ. ಆಮೇಲೆ ಇಲ್ಲಿ ಬಂದೀವಿ, ಅವನಿಗೆ ಕೃಷ್ಣಗೆ ಫೋನ್ ಮಾಡಿದೆವು. ನಾವೆಲ್ಲ ದರ್ಶನ ಮುಗಿಸ್ಕೊಂಡು ಔಟ್ ಸೈಡ್ ಮೊಬೈಲ್ ತೊಗೊಂಡು ಕೃಷ್ಣಗೆ ಫೋನ್ ಮಾಡಿದೆವು. ಕಾರ್ಬಲ್ ಬಾಪ ನಮ್ಮ ಲೋಕಲ್ ಸೈಟ್ ಸೀನಿಂಗ್ ಮಾಡ್ಸಂತೇಳಿ ಮಾಡಿದೆವು. ಮಾಡೋದಾಗದು ಕರ್ಕೊಂಡು ಬಂದ ನಮ್ಗೆ ಇಲ್ಲಿ ತಂದು ನಿಂದಿರ್ತಾನೆ. ಈಗ ಇಲ್ಲಿಂದೇನ ನಮ್ಮ ಲೋಕಲ್ ಸೈಟ್ ಸೀನಿಂಗ್ ಶುರು ಆಗ್ತದೆ. ನಾವು ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೀವಿ ಅದಕ್ಕೆಲ್ಲ ನಿಮ್ಗೆ ಏನಾದ್ರು ಅಪ್ಡೇಟ್ ಕೊಡ್ತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ಗೆ. ಜೈ ಹಿಂದ್, ಜೈ ಕರ್ನಾಟಕ. ನೋಡಿ ಕೇಳಿದ್ರಲ್ಲ ನಮ್ಮ ಸುನಿಲ್ ಅವ್ರ ಬಾಯಿಂದ. ಈಗ ನಮ್ದು ಏನದ ಪ್ರಯಾಣ ಸ್ಟಾರ್ಟ್ ಮಾಡೀವಿ. ಯಾವ್ಯಾವ ಪ್ಲೇಸಸ್ ತೋರಿಸ್ತಾ ನಾವೆಲ್ಲ ನಿಮ್ಗೆ ತೋರಿಸ್ತೀನಿ, ಬರ್ರಿ. ನಮ್ಮ ಗುರುಗಳು ಮುಂದೆ ಕುಂತಾರ, ಎಲ್ಲರೂ ಗುರುಗಳು. ಐವತ್ತು ರೂಪಾಯಿ ಪಾರ್ಕಿಂಗ್ ಆ ಕಡೆ ಕಂಪೌಂಡ್ ಒಳಗದ. ನಾವು ಪಾರ್ಕಿಂಗ್ ಅನ್ಕೋತೀವಿ. ಈ ಕಡೆ ಪೂರಾ 50 ರೂಪಾಯಿ ಲಾಸ್ಟ್ ಮಾಡ್ಕೊಂಡಿವಿ. ಮತ್ತೆಲ್ಲ ಶಾಪ್ ಗೈಸ್. ನಾವೀಗ ಬಾಲಕ್ ತೀರ್ಥ ಮಂದಿರಿಗೆ ಬಂದೀವಿ. ಬಾಲಕ ತೀರ್ಥ ನೋಡ್ಬೋದು ನೀವು. ಏನದ ವಿಶೇಷತೆ ಒಳಗೆ ಕೇಳ್ಕೊಂಡು ನಿಮಗೆ ಹೇಳ್ತೀನಿ. ನೀವು ಬಾಲಕನಾಥ್ ಮಂದಿರ ಎಂಟ್ರ್ ಬರ್ತೀವಿ. ಏನಪ್ಪ ಅಂತಂದ್ರೆ ಈ ಗಿಡ ತಳಗ ಏನಿಲ್ಲ ಆರದ್ಮ್ಯಾಗ ಗಿಡ ತಳಗ ಕೃಷ್ಣ ರೆಸ್ಟ್ ಮಾಡಲ್ತೀವಿ. ನಾವು ಮಾಡ್ಬೇಕಾದ್ರೆ ಬೇಟೆಗಾರ ಏನು ಬಾಣ ಬಿಟ್ಟಿರ್ತಾನೆ ದೂರಿಂದ ಏನೋ ಅದಂತೇಳಿ ಅದು ಸೀದಾ ಬಂದು ಏನಂದ್ರೆ ಕೃಷ್ಣನ ಖಾಲಿ ಹತ್ತಿರತ್ತ. ಇದು ಇಲ್ಲೇ ಅದ ನೋಡ್ರಿ. ಈಗ ಇದೇ ಗಿಡ ತಳಗ ಏನಂದ್ರೆ ಕೃಷ್ಣ ಕೂತಿರ್ತಾನೆ, ವಿಶ್ರಾಂತಿ ತಗೋತಿರ್ತಾನೆ. ಇದು ಗುಡಿ ಕಟ್ಟಾರಿಲ್ಲ. ಕ್ರಿಸ್ಟಲ್ ಕಾಲಾಗಿನ ಗಿಡ ನೋಡೋದು.
ಇದಕ್ಕೆ ಬಾಣ ಮಂದಿರ ಅಂತ ಯಾಕಂದ್ರೆ ಇಲ್ಲಿಂದ ಶಿಕಾರಿ ಬಂದಿದ್ದಲ್ಲ ಇಲ್ಲಿಂದು ಬಾಣ ಬಿಟ್ಟಿದಂತ ಈಗಿನ ಜಸ್ಟ್ ಬಿಫೋರ್ ಅಲ್ಲಿ ಇದೊಡ್ ಒಂದು ಟೆಂಪಲ್ ಹೊಡ್ ಬಂದಿವಲ್ಲ ಅಲ್ಲಿ ಕೃಷ್ಣ ಕೂತಿದ್ದಂತ ಇಲ್ಲಿಂದು ಹೊಡೆದ ಬಾಣ ಅಲ್ಲೇ ಹೋಗ್ತಿತ್ತಂತ ಅವನಿಗೆ ಅದಕ್ಕೆ ಬಾಣ ಮಂದಿರ ಅಂತಾರಂತ. ಇದು ರೀಸನ್ ಹಿಸ್ಟ್ರಿ. ಇದು ಹಿಸ್ಟ್ರಿ ಅದೇನು ಲಿಂಗ ಅದಲ್ಲ, ಅದು 5,000 ವರ್ಷ ಹಿಂದಿಂದು ಪ್ರಾಚೀನ ಕಾಲದ ಉದ್ಭವ ಆಗಿದ್ದ ಲಿಂಗ ಅದ. ಅದು ಇಲ್ಲೇ ನಿಂತವ ಇವ ಹೇಳ್ತಾರ ಇಲ್ಲಿಂದ ಬಾಣ ಹೊಡೆದಿದ್ದಲ್ಲ ಶಿಕಾರಿ ಇಲ್ಲಿಂದ ಸಿದ ಬಾಣ ಹೊಡೆದ ಬೇಟೆಗಾರ ಅಲ್ಲೋ ಕೃಷ್ಣ ಆಗತ್ತಿತ್ತಂತ. ಅಲ್ಲಿಂದ ಬಲರಾಮ ಎತ್ಕೊಂಡು ಅವ್ನ ಐಕ್ಯ ಸ್ಥಳಕ್ಕೆ ಅಲ್ಲಿ ತನಕ ಒಯ್ದಿದ್ದಂತ. ಅವೇನೋ ಸತ್ಯ. ಹಾಂ ದರ್ಶನ ಮಾಡಕ್ ಬಂದೀವಿ. ಜಸ್ಟ್ ಎಂಜಾಯ್ ದ ವ್ಯೂ. ನೀರು ನೋಡ್ರಿ ಫುಲ್ ಅಲೆಗಳು ಹೆಂಗವ. ನಾವೇನೋ ನಿನ್ನೆ ಬೋಟ್ದಾಗ ಬರೋ ಮಂದಿ ಇಷ್ಟು ಅಲೆಗಳು ಇದ್ದು ಅಂದ್ರೆ ನಾವೇನು ಈ ಥರ ಅಲೆಗಳು ನಿನ್ನೆ ನಾವು ಬೋಟ್ದಾಗ ಬಂದೇವಲ್ಲ ಆ ಟೈಮಿಗೆ ಅಲೆಗಳು ಇದ್ದು ಬೋಟ್ ಹಿಂಗೆ ಅಲೆಗಡ್ತಿತ್ತು ಪೂರಾ. ಹಾಂ ಹಿಂಗೆ ನಮ್ಮ ಪೂರಾ ಟ್ಯಾಕ್ಸಿ ಹೆಂಗೆ ನೋಡ್ರಿ. ಬುಲೆಟ್ ಗಾಡಿ ಟ್ಯಾಕ್ಸಿ ಮಾಡ್ಯಾರ. ಈಗ ರಾಮ ಮಂದಿರ್ ನೋಡಕ್ ಬಂದೀವಿ. ಸೋಮನಾಥ್ ಇದ್ರಾಗ ನಾವು ರಾಮ ಮಂದಿರ್ ನೋಡಕ್ ಬಂದೀವಿ. ನೋಡ್ರಿ ರಾಮ ಮಂದಿರ ನೀವು ಸನಿ ಹೋಗಿ ತೋರಿಸ್ತೀನಿ ಬರ್ರಿ ಹೋಗಮ್. ನಮ್ಮ ಬಾಯ್ಸ್ ನಡೆದಾರ. ಬಾಯ್ಸ್ ಇಲ್ಲಿ ಹಿಂತಿರುಗಿ ಎಲ್ಲರೂ. ಎಲ್ಲಕ್ಕೂ ಬ್ಯಾಸಲ್ ಬಂದ್ಬಿಟ್ಟದ ಇಲ್ಲ ನೋಡ್ರಿ ಹೆಂಗದ ವ್ಯೂ. ಗೈಸ್ ನೋಡ್ರಿ ಸೋಮನಾಥ್ ಟೆಂಪಲ್ ಇವಾಗ ಯಾರು ಬಿ ಮೊಬೈಲ್ ಎಷ್ಟೊಂದು ಎಲ್ಲರೂ ಮಾತಾಡ್ತಿರು. ಈಗ ನೋಡು ಈಗ ಇಲ್ಲಿ ರಾಮ ಮಂದಿರಕ್ಕೆ ಬಂದಾರ ಒಬ್ಬರೇ ಮಾತಾಡ್ತಾರ ಎಲ್ಲರೂ ಮೊಬೈಲ್ದಾಗ. ಮತ್ತು ದರ್ಶನ ಮಾಡಕ್ಕೆ ಕುಂತ 15 ನಿಮಿಷ ಆಯಿತು ಯಾರು ಏನ ಕತೆ ಹೇಳ್ಬೇಡ್ರಿ ಅಣ್ಣಾಜಿ. ನೋ ಎಕ್ಸ್ಕ್ಯೂಸ್. ಹಾಂ ಹೊರಗೆ ಹೋದ್ರಿ ಇಲ್ಲೇ ಹೋದಂತ ರಾಮ್ ಇಲ್ಲೇ ಹೋದಂತಾನೆ ಹೊರಗೆ ಹೋಗ್ಬೋದ್ರಿ. ಹಾಂ ಹಂಗಾರು ಈ ರಾಮನ ಗುಡಿಯಾಗ ಇಲ್ಲ ರಾಮ್ ಬರಿಬೇಕಂತ ನಮ್ಮದು ಸಿದ್ಧಮುತ್ತರು ಮತ್ತು ನಮ್ಮ ಚೈತನ್ ಮುತ್ತರು ಕನ್ನಡದಾಗ ಕೋಟಿ ಎಷ್ಟು ಕೋಟಿ ರಾಮ್ 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 ಗೈಸ್ ಈಗ ನಾವು ರಾಮ ಮಂದಿರ ಮುಗಿಸ್ಕೊಂಡು ನಾವೀಗ ಬಂದೀವಿ ಸಂಗಮ್ ಘಾಟಿಗೆ ಬಂದೀವಿ. ಇಲ್ಲಿ ಯಾರ್ಯಾವ ನದಿಗಳು ಕೂಡ್ತಾವಂದ್ರೆ ನೀವು ನೋಡ್ಬೋದು ಹಿರಣು, ಕಪಿಲ ಮತ್ತು ಸರಸ್ವತಿ 3 ನದಿಗಳು ಕೂಡ್ತಾವ. ತ್ರಿವೇಣಿ ಸಂಗಮ ಅಂತ ಅದಕ್ಕೆ ಅಂತಾರ. 3 ನದಿಗಳು ಕೂಡ್ತಾವ ಇಲ್ಲಿ. ಆ ಪ್ರಯಾಗರಾಜ್ ತ್ರಿವೇಣಿ ಸಂಗಮ ಅಲ್ಲ, ಇದು ಬೇರೆ ಸಂಗಮ ಅದ. ಸೊ ಬರ್ರಿ ನೋಡಮ್ಮಿ ಇರ್ಬೋದು ನೀವು. ನಾವು ಬಂದೀವಿ ಸಂಗಮ್ ತ್ರಿವೇಣಿ ಸಂಗಮ್ ನೋಡ್ರಿ ಹೆಂಗದ ಮಸ್ತ್. ಅಲ್ಲಿ ಬೋಟಿಂಗ್ ನಡೆದದ. ಇಲ್ಲಿ ನಮ್ಮ 3 ಹುಲಿಗಳು ಹೊಂಟಾವ. ಇಲ್ಲಿ 3 ಹುಲಿಗಳು ಎಲ್ಲ ಕೈ ಮಾಡ್ರಿ. ಹುಲಿ ಹುಲಿ ಸಿಂಹ ಇಡಪ್ಪ, ನೀ ಸಿಂಹ ಇದ್ದಿ ಕಾಡಿನ ರಾಜ.